ದೇವಿಯ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಶಿವಾಲಾಲ್ ತಪಸ್ವಿ ರಾಮರಾವ್ ಮಹಾರಾಜರ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಈ ಸಮಾರಂಭದ ಸಾನ್ನಿಧ್ಯ ವಹಿಸಿದಂತ ಬ್ರಹ್ಮ ಪೂಜ್ಯ ಸಿದ್ದರಾಜ ಮಾಂತ ಮಠದ ಗುರುಗಳಾದ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ವೇದಿಕೆ ಮೇಲಿರುವಂತ ಎಲ್ಲ ಬ್ರಹ್ಮ ಪೂಜ್ಯರ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಸಲ್ಲಿಸಿ ಈ ಸಮಾರಂಭದ ಸಂಚಾಲಕರು ಪ್ರೇಮ್ ಕುಮಾರ್ ಅವರೇ, ಇಬ್ರು ಪ್ರೇಮ್ ಕುಮಾರ್ ಇದ್ದಾರೆ. ಮತ್ತ ಸಂಗೀತಗಾರರು ನಾವು ಭಾಷಣ ಮಾಡೋ ಅವಶ್ಯಕತೆನೇ ಇಲ್ಲ. ಈ ಭಾಷಣದಾಗ ರುಚಿಯೆಲ್ಲ ಕಡೆ ಅಷ್ಟು ತಮ್ಮ ಸಂಗೀತದಾಗ ಪ್ರವರ್ತನೆ ಮಾಡಿ ಎಲ್ಲರಿಗೆ ತಿಳಿದಂತೆ ಸಂಗೀತ ಹಾಡಿದ್ದಾರೆ. ಸಂಗೀತಗಾರವರೇ, ಬಂದಂತ ಆತ್ಮೀಯ ಹಿರಿಯರೇ, ನನ್ನ ತಾಯಿಂದಿರೇ, ಶರಣೆಯರೇ, ಪತ್ರಕರ್ತ ದೂರದರ್ಶನದ ಬಳಗದವರೇ, ನಾನಂತೂ ಬಹಳ ಸಮಯ ತೊಳಲ್ಲ. ಪ್ರೇಮ್ ಕುಮಾರ್ ಹೇಳಿದಾರ, ಕೊರೋನಾದಾಗ ಬದುಕಿ ತಿರುಗಿ ಬಂದಾರಂದ್ರ ಈ ವೇದಿಕೆ ಮೇಲೆ ಎಲ್ಲ ಕಾವಿ ಹಾಕೊಂಡ ಬ್ರಹ್ಮ ಪೂಜ್ಯರ ಆಶೀರ್ವಾದ ಮತ್ತು ನಿಮ್ಮ ಆಶೀರ್ವಾದ ನಾನು ಬಂದಿನಂತೆ ಭಾವಿಸ್ಕೊಳ್ತೇನೆ. ಆದ್ರೆ ನನ್ನ ಯಾವತ್ತೂ ಬಾಲ್ಯ ಜೀವನದಿಂದ ಯಾವಾದ್ರೂ ಕಾಯಕ ಮಾಡೋದ್ರೆ ಪ್ರಾಮಾಣಿಕರಿಂದ ಮಾಡತ್ತ ಕೆಲಸ ಹಚ್ಚದಂತ ಈ ಕಾವಿ ಮಹಾರಾಜರನ್ನ ಕೇಸಿ ನಾನು ಭಾವಿಸ್ಕೊಳ್ತೇನೆ. ಇವ್ರ ಬಳಿ ಎಷ್ಟು ಶಕ್ತಿ ಎಂಬುದು ನನಗೆ ಮನವರಿಕೆ ಅದ, ಬ್ಯಾರೆಯವ್ರು ಹೇಳಲ್ಲ. ರಾಜಕೀಯ ಮಂದಿ ಭಾಷಣ ಮಾಡೋದೇ ಬ್ಯಾರೆ, ನಡೆಯೋದೇ ಬ್ಯಾರೆ ಮಾಡ್ತಾರ. ಆದ್ರೂ ಕೂಡ ಈ ಕಾವಿ ಬಳಿ ಎಷ್ಟು ಶಕ್ತಿ ಎಂಬುದು ಒಂದೆರಡೇ ಮಾತಿನ ತಿಳಿಸಿ ನನ್ನ ಮಾತು ಮುಗಿಸ್ತೇನೆ. ಈ ಕಾವಿ ನಮ್ಮ ರಾಜಕೀಯ ಗುರುಗಳು ಅಣ್ಣಾರಾವ್ ಪಾಟೀಲ್ ಹೇಳ್ತರು, ರೇವು ನಾಯಕ್ ಅವರೇ, ರಾಜಕೀಯದಾಗ ಬಂದ್ರ ಒಳ್ಳೆ ಕೆಲಸ ಮಾಡಕ್ಕಾಗಲ್ಲ, ಕೆಟ್ಟ ಕೆಲಸನೇ ಬಹಳ ಆಗ್ತವ. ಅದ್ರ ಪರ್ಯಾಯ ಏನ್ರಿ ಅಪ್ಪ ಅಂದ್ರ ಎಂತ ಸ್ವಾಮಿ ಹಾಕಿರಲ್ಲ, ಅವ್ರ ನೀವು ಪಾದ ಪರಿಚಯ ಮಾಡಿದ್ರೆ ಕರ್ಮ ಸುಡ್ತದ, ಒಳ್ಳೆ ಮಾರ್ಗದರ್ಶನ ಸಿಗ್ತಂಬ ಮಾತನ್ನು ಕೂಡ ಇವತ್ತು ನೆನ್ಪು ಮಾಡಿ ಹೇಳ್ಬೇಕಾಗ್ತ ಬಂಧುಗಳೇ. ಅಂತ ಬ್ರಹ್ಮ ಪೂಜ್ಯ ಮಹಾಸ್ವಾಮೀಜಿ ವೇದಿಕೆ ಮೇಲೆ ಎಷ್ಟು ಜನ ಬಂದಿದಾರಂದ್ರ, ಮೊದಲೇ ಈ ಚೌಡಾಪುರ ಕ್ಷೇತ್ರ ಪುಣ್ಯ ಭೂಮಿ. ಈ ಮತ್ತೇಟಿ ಭೂಮಿ ಪುಣ್ಯ ಆಗಿ ಪುಣ್ಯದ ಫಲ ಅಫಜಲ್ಪುರಕ್ಕಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯಕ್ಕೆ ಬೀಸಲಿ ಅಂತ ಕೇಸಿ ಇವತ್ತು ಕಾರ್ಯಕ್ರಮ ನಡೀತಾ ಇದೆ. ಅವರ ಪಾದ ಪ್ರಸ್ತರಿಂದ ಈ ಭೂಮಿ ಪುಣ್ಯಾತ್ಮಕ್ಕೆ ನನ್ನ ಮನಸ್ಸಿಗೆ ಸಾಕ್ಷಿ ಇದೆ ಎಂಬ ಮಾತನ್ನು ಕೂಡ ಹೇಳಬೇಕಾಗ್ತದ. ಇವತ್ತು ನಾನು ಬಡತನದಿಂದ ಬಂದ್ರು ಕೂಡ ಜನ ಮತ್ತೆ ಗುರುಗಳು ಆಶೀರ್ವಾದದಿಂದ 4 ಬಾರಿ MLA ಆಗಿ, ಕ್ಯಾಬಿನೆಟ್ ಮಂತ್ರಿಯಾಗಿ, MP ನಿಂದಿರಿಸಿ ಟಕ್ಕರ್ ಕೊಟ್ಟಂತ ಜನ ಈ ಕ್ಷೇತ್ರ ಜನರು ಮತ್ತೆ ಧರ್ಮ ಗುರುಗಳು ಅದಕ್ಕೆ ಬಹಳ ಸಂತೋಷದಿಂದ ಹೇಳ್ತೀನಿ ಬಂಧುಗಳೇ. ಇಡೀ ದೇಶ ನಮ್ಮ ಶಾಂತಿ ನೆಮ್ಮದಿಯಲ್ಲಿ ಇರಬೇಕಾದ್ರೆ ಇಂಥ ಕಾರ್ಯಕ್ರಮ ನಡೀಬೇಕು. ಇಂಥ ಕಾರ್ಯಕ್ರಮ ನಡೆದರೆ ಮಹಾಸ್ವಾಮೀಜಿಯವರ ಪಾದ ಪರಸಲಿಂದ ಈ ಭೂಮಿ ಪುಣ್ಯಾಗಿ ಸ್ವಲ್ಪ ನಮ್ಮ ಲಾಭ ಸಿಗ್ತದ. ಇಲ್ದರೆ ಕೊರೋನಾ ಏಟ್ ಕಾಡಗತ್ತ ತಾವು ನೋಡ್ತಾ ಇದ್ದೀರಿ. ಇಡೀ ಭಾರತ ದೇಶದಲ್ಲಿ ವಿಶ್ವಕ್ಕೆ ಅಳಗಾಡಿಸದ ಅಂತ ಅದಕ್ಕೆ ಫೇಸ್ ಮಾಡಬೇಕಾದ್ರೆ, ಓಡಿಸ್ಬೇಕಾದ್ರೆ ಇಂಥ ಪಾದ ಪ್ರಸದಿಂದ, ಇಂಥ ಕಾರ್ಯಕ್ರಮದಿಂದ ಅದು ಓಡ್ತಂಬ ಮಾತನ್ನು ಕೂಡ ಬಹಳ ಸಂತೋಷದಿಂದ ಹೇಳ್ತೀನಿ ಬಂಧುಗಳೇ. ನನಗೆ ಕೊರೋನಾ ಆದ ಬಳಿಕ ನಾನು ಎಲ್ಲಾ ಮಠಾಧೀಶರಿಗೆ ಕೇಳ್ಕೊತಿದ್ದ, ಹರ್ಕೊಡಪ್ಪ ಅವ್ರ ಮನೆಗೆ ಫೋನ್ ಮಾಡಿ ವಯಸ್ಸಾಗ್ಯದಂತ ಎದಿ ಹುಡ್ಕೋಬೇಡ ಅಂತ ಹೇಳು, ನಿಮ್ಮ ಮನೆ ದೇವ್ರಿಗೆ ಏನ್ರಿ ಕೇಳ್ಕೊರಿತ್ ನಮ್ಮ ಮನ್ಯಾಗ ಅಂದಾಗ, ನಮ್ಮ ಮನ್ಯಾಗ ಧರ್ಮ ಪತ್ನಿ ಒಂದೇ ನಮ್ಮ ದೇವ್ರಲ್ರಿ ಅಪ್ಪ, ಎಲ್ಲಾ ದೇವ್ರ ಮಠಕ್ಕೆ ಎಲ್ಲಾ ದೇವ್ರಿಗೆ ನಾವು ಬೆಳ್ಕೋತೀನಿ ಅನ್ಕೇಸಿ ಹೇಳ್ಕೋತ ಹೇಳಿದಾಗ, ನನಗ ನಿಜವಾಗಿ ಹೇಳಬೇಕಾದ್ರೆ, ನಾನು ತಿರುಗಿ ಬರಬೇಕಾದ್ರೆ ನನ್ನ ಸೌಭಾಗ್ಯ ಇವತ್ತು ಮಹಾಸ್ವಾಮೀಜಿಯವ್ರ ಪಾದ ಪರಿಚಯ ಮಾಡ್ಕೊಂಡು ಪುನೀತರಾಗೇನೆ. ಮತ್ತೆ ನಿಮ್ಮೆಲ್ಲರ ದರ್ಶನ ಹಾಕಿಸಿ ನನ್ನ ಸೌಭಾಗ್ಯ ಅನ್ಕೇಸಿ ಬಹಳ ಸಂತೋಷ ಹೇಳ್ತೀನಿ. ಯಾಕಂದ್ರೆ ಹೆಚ್ಚಿಗೆ ಭಾಷಣ ಮಾಡಿದ್ರೆ ನನ್ನ ಕಣ್ಣಾಗ ನೀರು ಬರ್ತಾವ. ದುರ್ಘಟನೆ ನನಗೆ ಆಗ್ಯದ, ಅದಕ್ಕಾಗಿ ಬಹಳ ಸಮಯ ತೊಳಲ್ಲ. ಮುರಾರ್ಜಿ ಮಹಾರಾಜರು ಪ್ರತಿ ವರ್ಷ ಇಂಥ ಕಾರ್ಯಕ್ರಮ ಮಾಡ್ತಾ ಇದಾರೆ. ಈ ಭೂಮಿ ಪುಣ್ಯ ಮಾಡಿ ಪುಣ್ಯದ ಫಲ ಎಲ್ಲರಿಗೆ ಸಿಗಲಿ ಅನ್ಕೇಸಿ ನಿಸ್ವಾರ್ಥದಿಂದ ಮಾಡ್ತಾ ಇದಾರ. ಸ್ವಾಮೀಜಿಯವ್ರಿಗೆ ಯಾರಿಗೆ ಸ್ವಾರ್ಥ ಇರಲ್ಲ, ರಾಜಕೀಯ ಮಂದಿ ಸ್ವಾರ್ಥ ಇರ್ತದ. ನಾವೇನ್ ಹಾಕೋತೇವ್ ಕಡಕ್ ಇಸ್ತ್ರಿ ಬಟ್ಟೆ ಬೆಳಗ್ ಮ್ಯಾಲ, ಸರಿ ಅರ್ಧ ಬೆಳಗ್ ಒಳಗಿರಲ್ಲ. ಅರ್ಧ ಬೆಳಗ್ ಒಳಗಿದ್ರೆ ರಾಮರಾಜ್ಯ ಆತ, ಗಾಂಧೀಜಿ ನೆನಸಾತ. ಆದ್ರೆ ನಿಜವಾಗಿ ಕಾವೇರಿ ಹಾಕೊಂಡಲ್ಲ, ಸ್ವಾರ್ಥ ಇಲ್ಲ. ಅವ್ರು ಹ್ಯಾಂಗದ ಅಂದ್ರ ಚಂದ್ರನ ಬೆಳಗ್ಗೆ ಕೇಳಿದ್ರು ಕೂಡ ತಂಪಿರ್ತದ, ಏನು ಬೇನೆ ಆಗಲ್ಲ. ನಾವು ರಾಜಕೀಯ ಮಂದಿ ಸೂರ್ಯನ ಅಪ್ಲೆ ಮುಂಜಾನೆ ಮಧ್ಯಾಹ್ನ ಸಂಜೆಗ ನೆಳ ಹುಡುಕ್ಬೇಕಾಗ್ತದ. ಇಟ್ಟು ವ್ಯತ್ಯಾಸದ. ಅದಕ್ಕೆ ಯಾರಾದ್ರೂ ತಮ್ಮನ್ನ ವಿನಂತಿ ಮಾಡ್ಕೋತೀನಿ, ಯುವಕರಿಗೆ
ಬಹಳ ಶ್ರದ್ಧೆ ಭಕ್ತಿಯಿಂದ ನೀವು ನೋಡ್ಕೋತೀರಿ ಮಠಾಧೀಶರಿಗೆ, ನಿಮ್ಗೆ ಒಳ್ಳೇದಾಗ್ತಮ್ಮ ಮಾತು ನನ್ನ ಮನವರಿಕೆಯಿಂದ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಶಿವಲಾಲ್, ಜೈ ಶಿವಲಾಲ್, ಜೈ ಶಿವ. ಅನಂತ ಅನಂತ ಧನ್ಯವಾದಗಳು ಸನ್ಮಾನ್ಯ ಶ್ರೀ ರೇವನಾಯಕ್ ಬೆಳಮಗಿರವರು ಬಹಳಷ್ಟು ತಮ್ಮ ಅನುಭವದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ. ಈ ನಮ್ಮ ಭಾರತ ದೇಶ ಅನೇಕ